ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನಸ್. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಬಂದ್ಬಿಟ್ಟು ಸಿಂಪಲ್ ರೀಸನ್ನು. ಯಾಕಂದರೆ ನಮ್ಮ ಶ್ರೀ ವಿನಾಯಕ ಬೆಂಗಳೂರು ಟು ಚಿತ್ತೂರು ಗಾಡಿ ಸೆಕೆಂಡ್ ಗಾಡಿಯನ್ನು ಅವರು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಆ ಗಾಡಿಯಲ್ಲಿ ನಮಗೆ ತುಂಬ 1-2.5 ವರ್ಷದಿಂದ ತುಂಬ ಒಂಥರ ಪ್ರೀತಿ ಮತ್ತು ಅನುಬಂಧ ಇತ್ತು. ಅದಕ್ಕೋಸ್ಕರ ಫೈನಲಾಗಿ 1-2-3 ದಿವಸದಲ್ಲಿ ರಿಟೈರ್ಮೆಂಟ್ ಆಗುತ್ತೆ, ಇಲ್ಲಿ ನಮ್ಮ ರೂಟಿಂದ ಹೊರಡುತ್ತೆ. ಆದರೆ ಏನಂದರೆ ನಾವು ಫಸ್ಟ್ ಟೈಮ್ 2.5 ವರ್ಷಕ್ಕೆ ಮುಂಚೆ ಚಿತ್ತೂರಲ್ಲಿ ಶ್ರೀ ವಿನಾಯಕ ಬಸ್ಸನ್ನು ಹತ್ತಿ ಯೂಟ್ಯೂಬ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾಡಿದಾಗ ಹೇಳ್ಬೇಕಂದ್ರೆ ಒಂದು ಫಸ್ಟ್ ವಿಡಿಯೋ ಆಗಿತ್ತು ನಮಗೆ ಶ್ರೀ ವಿನಾಯಕ. ಅದರ ಆ ಬಸ್ ಜೊತೆಯಲ್ಲಿ 2.5 ವರ್ಷ ನಮ್ಮ ಸಂಬಂಧ, ಸ್ಟಾಫ್ ಜೊತೆ ಪ್ರತಿಯೊಬ್ಬರ ಜೊತೆ ಒಳ್ಳೆ ಪ್ರೀತಿ ವಿಶ್ವಾಸ ಎಲ್ಲ ಇತ್ತು. ಆದರೆ ಆ ಬಸ್ ಹೋಗ್ತಾಯಿದೆ ಅಂತ ಬೇಜಾರಾಗ್ತದೆ. ಬಟ್ ಬೇರೆ ಬಸ್ ಬರುತ್ತೆ. ಸದ್ಯಕ್ಕೆ ಆ ಬಸ್ಸನ್ನು ರಿಟೈರ್ಮೆಂಟ್ ಕೊಡ್ತಾಯಿದ್ದಾರೆ. ಸುಮಾರು 13 ವರ್ಷ ಈ ರೂಟಲ್ಲಿ ಆ ಬಸ್ಸು ಟ್ರಾವೆಲ್ ಮಾಡಿದೆ. ಎಲ್ಲಿ ಎಷ್ಟೋ ಪ್ಯಾಸೆಂಜರ್ಸ್ನ ಕರ್ಕೊಂಬಂದಿದೆ. ಮತ್ತು ಎಲ್ಲಿ ಒಂದು ಆಕ್ಸಿಡೆಂಟ್ಸ್ ಆಗದಿರ ಆ ಗಾಡಿಯನ್ನು ಮೇಂಟೈನ್ ಮಾಡಿದ್ದಾರೆ 13 ವರ್ಷ ಸ್ಟಾಫ್ಗೆ. ಮತ್ತು ಶ್ರೀ ವಿನಾಯಕ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ ಬಸ್ಸನ್ನು ಮೇಂಟೈನ್ ಮಾಡಿದ್ದಾರೆ, BS3 ಗಾಡಿ. ಓಕೆ, ಈಗ ಸ್ಟಾಫ್ ಬಗ್ಗೆ ಬಂದಾಗ ಹೇಳಬೇಕಂದ್ರೆ ನಮಗೆ ಫಸ್ಟು ನಾಯ್ಡು ಅಣ್ಣ ಅಂತ ಇದ್ದರು, ಅವರು ರಿಟೈರ್ಮೆಂಟ್ ಆಗಿದ್ದರು. ಆಲ್ಮೋಸ್ಟ್ ಒಂದು 30 ವರ್ಷ ಶ್ರೀ ವಿನಾಯಕಲ್ಲಿ ಆ ಬಸ್ ಜೊತೆಯಲ್ಲಿ ವರ್ಕ್ ಮಾಡಿದ್ದಾರೆ ಅವರು, ನಾಯ್ಡು ಅಣ್ಣ. ಅವ್ರು ತುಂಬ ಥ್ಯಾಂಕ್ಸ್. ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕಾದರಣ್ಣ, ಚಿತ್ತೂರು ಅವ್ರ ಏಜೆಂಟು. ಅವ್ರು ಬಂದುಬಿಟ್ಟು ಫಸ್ಟ್ ಟೈಮ್ ನಾವು ವೀಡಿಯೋ ಮಾಡಬೇಕಾದ್ರೆ ಫುಲ್ ಅಪ್ ಟು ಡೇಟ್ ಡೀಟೇಲ್ಸ್ಗಳೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕಾದರಣ್ಣ. ಇವತ್ತಿಗೂ ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ. ನೋಡಿದಾಗ ಚೆನ್ನಾಗಿ ಮಾತಾಡಿಸ್ತೀವಿ, ಯಾವಾಗ ಮಾತಾಡಿಸ್ತಾ ಇದ್ವಿ. ನೆಕ್ಸ್ಟ್ ಅವ್ರು ಬಿಟ್ಟರೆ ಶಿವಾರೆಡ್ಡಿ ಅಣ್ಣ ಅವರಂದರೆ ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡ್ತಾರೆ. ಯಾವತ್ತು ನೋಡಿದ್ರು ಯಾವ ಬಸ್ಸಲ್ಲಿ ಶ್ರೀ ವಿನಾಯಕಲ್ಲಿ ಸುಮಾರು ವೀಡಿಯೋಗಳು ಮಾಡಿದ್ದೀವಿ, ಅವರಿಂದ ಮಾಡಿದ್ದೀವಿ. ಅವ್ರು ಪ್ರತಿ ಬಸ್ಗೆ ನಾನು ಹೋಗ್ಬೇಕಂದ್ರೆ ಅಣ್ಣ ಈ ಥರ ಅಂತ ಹೇಳಿದ್ರೆ ಸಾಕು, ಆಯ್ತಪ್ಪ ನಾನು ಹೇಳ್ತೀನಿ ನೀನು ಹೋಗ್ಬಾ ಅಂತ ಹೇಳ್ಬಿಟ್ಟು ಶ್ರೀ ವಿನಾಯಕಲ್ಲಿ ಪ್ರತಿ ರೂಟದು ಅವ್ರು ರೆಕಮೆಂಡ್ ಮಾಡ್ತಾರೆ, ಶಿವಾರೆಡ್ಡಿ ಅಣ್ಣ ಅವರು. ಮತ್ತು ಮಂಜು ಬಗ್ಗೆ ಬಂದರೆ ಮಂಜು ಸಾರು ಅವರು ಅದನ್ನು ಗಾಡಿನ ಅವ್ರ ಸ್ವಂತ ಮನೆ ಥರ ನೋಡ್ಕೊತಾ ಇದ್ದರು. ಆದರೆ ಅವ್ರು ಮಿಸ್ ಮಾಡ್ತಾಯಿದ್ದಾರೆ. ಯಾವಾಗ ಕೇಳಿದಾಗಲೂ ಒಂದೇ ಮಾತು ಹೇಳ್ತಾರೆ, ನಮ್ಮ ಲಕ್ಷ್ಮಿ ಹೋಗ್ತಾಯಿದೆ ಸಾರ್ ಅಂತ. ನಾವು ಡಿಸ್ಕಸ್ ಮಾಡಿದಾಗೆಲ್ಲ ಆ ಬಸ್ಸು ಹೋಗ್ತಾಯಿದೆ ಸಾರ್ ಅಂತ ಫುಲ್ ಫೀಲ್ ಆಗ್ತಾರೆ ಅವರು. ನಿಜವಾಗ್ಲೂ 13 ವರ್ಷ ಆ ಬಸ್ಸು ವರ್ಕ್ ಮಾಡಿದೆ. ಮತ್ತು ನಮ್ಮ ರಮಣನ್ನ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲಿ ನೋಡಿದ್ರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ತುಂಬ ಖುಷಿಯಾಗುತ್ತೆ. ಯಾರೋ ಸ್ಟಾಫ್ ಹೆಸರು ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಈ ಬಸ್ಸನ್ನು ಮಿಸ್ ಮಾಡ್ತಾಯಿದ್ವಿ. ಈಗ ಬೇರೆ ರೂಟ್ಗೆ ಹೋಗುತ್ತೆ. ಯಾರಾದರೂ ತೊಗೊಂಡಿರಲಿ, ಚೆನ್ನಾಗಿ ನೋಡ್ಕೊಳ್ಳಿ ಬಸ್ಸು. ಯಾಕಂದರೆ ನಮ್ಮ ರೂಟಲ್ಲಿ ಮಿಸ್ ಆಗುತ್ತೆ, ಬೆಂಗಳೂರು ಟು ಚಿತ್ತೂರು ರೂಟಲ್ಲಿ. ನಮಗೆ ಆಫೀಸಿಂದ ಬರಬೇಕಾದ್ರೆ ಪ್ರತಿ ಟೈಮಲ್ಲೂ ಆ ಬಸ್ಸನ್ನು ನೋಡಿಬಿಟ್ಟು ವಾರಕ್ಕೆ 2 ದಿವಸ ಆದರೂ ಅದನ್ನು ಸಂಜೆ 8 ಗಂಟೆ 7:45 ಏರ್ಪುರಂ ಪಾಸ್ ಆಗುತ್ತೆ ನೋಡಿಬಿಟ್ಟು ಹೋದರೆ ಅದೊಂಥರ ಖುಷಿ ಆಗ್ತಾಯಿತ್ತು ನಮಗೆ. ಬಂದಾಗ ಸ್ಟಾಫ್ ಆಗಲಿ ಸಪೋರ್ಟ್ ಮಾಡ್ತಾಯಿದ್ರು. ಎಕ್ಸಾಂಪಲ್ ಈಗ ಸ್ಟಾಫು 13 ವರ್ಷ ಆ ಬಸ್ಸಲ್ಲಿ ಡೈಲಿ ತಿಂದಿರ್ತಾರೆ, ಪ್ಲಸ್ ಮಲ್ಲೇ ಮಲ್ಕೊಂಡಿರ್ತಾರೆ. ಅವರು ಆ ಬಸ್ಸನ್ನು ಒಂದು ಮನೆ ಥರ ನೋಡ್ಕೊಂಡಿರ್ತಾರೆ. ಆದರೆ ಮಿಸ್ ಮಾಡ್ತಾಯಿದ್ದೀವಿ, ತುಂಬ ಬೇಜಾರಾಗ್ತಾಯಿದೆ. ವೆಲ್ಕಮ್ ಟು ನ್ಯೂ ಬಸ್ ಅಂದರೆ ಸೆಕೆಂಡ್ ಬಸ್ಸೇ ಫಸ್ಟ್ ಬಸ್ಸು ಸೆಕೆಂಡ್ ಬಸ್ಸಾಗಿ ಬರುತ್ತೆ. ಓಕೆ, ಅತಿ ಶೀಘ್ರದಲ್ಲಿ ಅದನ್ನು ವೀಡಿಯೋ ಮಾಡೋಣ. ಈ ಬಸ್ಸು ಹೋಗ್ತಾಯಿದೆ, ಒಂಥರ ಬೇಜಾರಾಗ್ತಾಯಿದೆ ಎಲ್ಲರಿಗೂ, ಸ್ಟಾಫ್ ಅವ್ರಿಗೂ ಎಲ್ಲರಿಗೂ. ಆ ಬಸ್ ಜೊತೆ ಒಂದು ಸಂಬಂಧನ ಉಪಯೋಗಿಸಿದ್ದಾರೆ 13 ವರ್ಷ. ಅವ್ರಿಗೂ ಎಲ್ಲರಿಗೂ ಬೇಜಾರಾಗುತ್ತೆ. ಎಲ್ಲರೂ ಖುಷಿಯಿಂದ ಅವ್ರನ್ನ ಆ ಬಸ್ಸನ್ನು ಕಳಿಸೋಣ. ಈ ಬಸ್ ವೀಡಿಯೋ ಮಾಡೋದಕ್ಕೆ ಇದೇ ಮುಖ್ಯ ಕಾರಣ. ಆ ಬಸ್ ಜೊತೆ 2.5 ವರ್ಷ ನಾವು ಎಷ್ಟು ಸತಿ ಟ್ರಾವೆಲ್ ಮಾಡಿರ್ತೀವಿ, ಅದೆಲ್ಲ ನೆನೆಸ್ಕೊಂಡು ನೆಕ್ಸ್ಟು ನಾವು ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ. ಇನ್ನು ಅದು ಯಾವ ರೂಟಲ್ಲಿ ಹೋಗುತ್ತೋ ನಮಗೂ ಗೊತ್ತಿರಲ್ಲ. ಅದರಿಂದ ಓಕೆ, ಎಲ್ಲರಿಗೂ ಧನ್ಯವಾದ. ಆ ಬಸ್ಸು ಫ್ಯಾನ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಟ್ರಾವೆಲ್ ಮಾಡಿದರೆ ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋನು ನೋಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎಲ್ಲೇ ಹೋಗಲಿ ಶ್ರೀ ವಿನಾಯಕ ಆ ಗಾಡಿ ಚೆನ್ನಾಗಿ ಇರಬೇಕು ಅಂತ ಬಯಸೋಣ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ಈಗ KR ಪುರಮಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಆ್ಯಂಡ್ ಫೈನಲ್ ಜರ್ನಿ ನಮ್ಮ ಶ್ರೀ ವಿನಾಯಕ ಅಲ್ಲಿ.
ವೆರಿ ಶಾರ್ಟ್ ಜರ್ನಿ, ವೆರಿ ಕೇರ್ಪುರಮಿಂದ ಐ ಟಿ ಕಾಲನಿವರೆಗೂ. ಯಾಕಂದರೆ ಆ ಬಸ್ಸು ಇದಕ್ಕೆ ಮೇಲೆ ಬರೋಲ್ಲ ಈ ರೂಟಲ್ಲಿ. ಅದಕ್ಕೋಸ್ಕರ ಒಂದು ಫೈನಲ್ ಜರ್ನಿ, ಲಾಸ್ಟ್ ಡೇಸ್ ಕೌಂಟ್ ಮಾಡ್ತಾಯಿದ್ದೆ. ಸೊ ದಟ್ ಆ ಜರ್ನಿ ಮಾಡಬೇಕಂತ ಅನಿಸು. ಮತ್ತು ಸ್ಟಾಫರ್ನೆಲ್ಲ ಒಂದು ಫೈನಲಾಗಿ ಈ ಬಸ್ ಜೊತೆ ಮೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಬನ್ನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೆ, ಇನ್ನೇನು ಬರುತ್ತೆ. ಬಂದಮೇಲೆ ಸ್ವಲ್ಪ ಜಸ್ಟ್ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಲಾಸ್ಟ್ ಫೈನಲ್ ಟ್ರಾವೆಲ್ ಅಂತ ಹೇಳ್ಬೋದು ನಮ್ಮ ಶ್ರೀ ವಿನಾಯಕ ಚಿತ್ತೂರು ಗಾಡಿಯಲ್ಲಿ. ಬನ್ನಿ ಹೋಗೋಣ. ಈ ಬಸ್ಸಿಂದ ನಮ್ಗೆ ಹೋಗ್ತಾ ಇದೆ ಅಂತ ಸ್ವಲ್ಪ ಬೇಜಾರಿದೆ, ಏನೂ ಮಾಡೋಕ್ಕಾಗಲ್ಲ. ಫೈನಲ್ ಬರ್ತಾಯಿದೆ ನಮ್ಮ ಶ್ರೀ ವಿನಾಯಕ. ನೋಡಿ ನಮ್ಮ ಬಸ್ ಬಂತು. ಈಗ ಒಂದು ಚಿಕ್ಕ ಜರ್ನಿ ಮಾಡಿಬಿಡೋಣ. ಲಾಸ್ಟ್ ಫೈನಲ್ ಲೈಟ್ ಹಾಕಿ ಹಾಯ್ ಹೇಳಿ. ಇದೇ ಲಾಸ್ಟ್ ವಿಡಿಯೋ. ಇದೇ ಲಾಸ್ಟ್ ಈ ಬಸ್ಸಲ್ಲಿ. ಬೇಜಾರಾಗುತ್ತೆ. ಹೆಂಗ್ ಸರ್ ನಿಮ್ಮ ಅನುಭವ ಇಷ್ಟು ವರ್ಷ ಈ ಬಸ್ಸಲ್ಲಿ? ನಮ್ಮ ಅನುಭವ ಈ ಗಾಡಿಯಲ್ಲಿ 8 ವರ್ಷ. ಬಾಯ್ ಹೇಳ್ಬಿಡಿ, ನಾನು ಹೇಳ್ಕೊತೀನಿ. ಸಿಗೋಣ ಹೊಸ ಗಾಡಿಯಲ್ಲಿ. ಓಕೆ, ಹೊಸ ಗಾಡಿ ಅಂದರೆ ಹಳೆ ಗಾಡಿನೇ ಇರಲಿ, ಪರವಾಗಿಲ್ಲ, ಹೊಸದೇ ಅಲ್ವಾ ನಮಗೆ. ಬಾಯ್.